ಲೇಡೀಸ್ ಒಬ್ರು ಬಂದ್ರು, ಇನ್ನ ವಯಸ್ಸಿನ ಒಂದು 20 ಏಜ್ 20 ವರ್ಷ ಅಂತ ಹುಡುಗಿ ಬಂದಾಗ ಅಲ್ಲಿಂದ ಕಾರಾಗಿಂದ ಎತ್ಕೊಂಡ್ ಬಂದ್ಗಳಿಗೆ ದೇವಸ್ಥಾನಕ್ಕೆ ಬರ್ಬೇಕಾರೆ ಗುರುಗಳು ತಲೆ ಮೇಲೆ ಕೈ ಹಿಂಗೆ ಇಟ್ಬಿಟ್ಟು ಏನಮ್ಮ ನಿಮ್ ಪ್ರಾಬ್ಲಮ್ ಅಂತ ಕೇಳಿದ್ವಿ. ಅವ್ರು ಏನು ಹೇಳಿಲ್ಲ. ಅರ್ಜೆಂಟಾಗಿ ಏನು ಮಾಡಿದ್ರು, ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ನೀವೇ ನಿಮ್ಮ ಹಾಸ್ಪಿಟ್ಲ್ ಯಾವ್ದು ಪರಿಚಯ ಹಾಸ್ಪಿಟ್ಲಿಗೆ ಕಳಿಸಿರಿ. ತಿರ್ಗಾ ಅಲ್ಲಿಂದ ಬರುವಾಗ ಅಲ್ಲಿಂದ ನೀವು ಇಲ್ಲಿ ನಿಂತ್ಕೊಂಡು ಹೇಳಿರಿ, ಅಲ್ಲಿಂದ ಬರುವಾಗ ಸಿಗ್ನ ನಡ್ಕೊಂಡು ಅವಳು ಬರ್ತಾಳೆ ಬಿಡ್ರಿ ಅಂತ. ಅವಳು ಬಂದು ಸುತ್ತ ಹಾಕ್ಬಿಟ್ಟು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಗುರುಗಳು ಕಾಲಿಗೆ ಬಿದ್ದು ಹೋದ್ಲು. ಅವತ್ತು ಅದಂದ್ರೆ ನಮ್ಮ ಸುಮ್ಮನೆ ನಂಬಿಕೆ, ಫುಲ್ ನಂಬಿಕೆ. ಇಲ್ಲಿ ನಂಬೇಕು. ಕಣ್ಣಲ್ಲಿ ನೋಡಿದ್ದು, ನಮ್ಮ ಕಣ್ಣಾರ್ ನೋಡಿರ್ತಿಲ್ಲ. ಇಲ್ಲಿ ಯಾರು ಗುರುಗಳಲ್ಲ. ನಾನಂತೂ ಯಾವತ್ತು ಗುರುಗಳು ಅಂತ ಯಾವ ಕ್ಷೇತ್ರಗಳು ಹೇಳಲ್ಲ, ಎಲ್ಲಿ ಹೇಳಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ. ನಾವು ಗುರುಗಳು ಬೇಡ, ತಾಯಿ ಪಾದ ಸೇವಕರಾಗಿ ಖುಷಿ ಪಡ್ತೀವಿ. ಯಾಕೆಂದ್ರೆ ಅವಳು ಮುಟ್ಟದೇ ಪುಣ್ಯ. ಗುರುಗಳಾಗಿ ನಾನು ಬೇಕಾದ್ರೆ 2 ಒಡವೆ ಹಾಕೊಂಡು ಕುದುರೆನ ಗಡ್ಡ ಬಿಡ್ಕೊಂಡು ನಾನು ಕುತ್ಕೊಳ್ಬೋದಿಲ್ಲ. ಆವಾಗ ಜನ ನಂಬಲ್ಲ, ನನಗೆ ಅತೃಪ್ತಿ ಕೊಡಲ್ಲ. ಅವಳ ದಿನ ಬೆಳಗ್ಗೆ ದಿನ ಅವ್ಳು ಮುಟ್ಟಿಲ್ಲ ಅಂದ್ರೆ ಊಟ ಮಾಡೋದು ವ್ಯರ್ಥ. ನಮ್ಮ ಕೈಯೇ ಮೆತ್ಕೊಂಡ್ಬಿಡ್ತು. ಒಂದ್ಸಲ ಮುಟ್ಬೇಕು ನಾವು ಅವಳನ್ನ, ವೇಸ್ಟ್ ಇಲ್ಲ ಅಂದ್ರೆ ಬದುಕಿದ್ದೆ. ನಾವು ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ನಾವು ಮುಟ್ಲೇಬೇಕು ಅವಳನ್ನ. ನೋಡಿ, ಇವರು ಸಹ ಮುಟ್ಟಬೇಕು ಒಂದ್ಸಲ ಕೈ ಮೆತ್ಕೊಳ್ತವೆ. ಅವಳ ಪಾದ ಪುಟ್ಟಿ ಗುರುಗಳಕ್ಕಿಂತ ತಾಯಿ ಪಾದ ಸೇವಕರು ಅಂತ ನಾವು. ರಾಮದುರ್ಗ ಅಂತ ಹೆಸರಲ್ಲ, ನಾನು ರಾಮಚಂದ್ರ ಅಂತ. ಜನಗಳು ಪ್ರೀತಿ ಇಂಥವ್ರು ರಾಮದುರ್ಗ ಸೇರ್ಕೊಂಡ್ರೆ, ರಾಮು ದೇವರು ಸೇರ್ಕೊಂಡಾರೆ. ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಆ ತಾಯಿನ ಮುಟ್ಟದ ಖುಷಿ ಪಡ್ತೀನಿ ಹೊರತು ಪಾದ ಸೇವಕರಾಗಿ ಖುಷಿ ಪಡ್ತೀನಿ ಹೊರತು ಗುರುಗಳಾಗಿ ಇಷ್ಟಪಡಲ್ಲ. ನಾನು ಗುರುಗಳಾದ್ರೆ ವ್ಯರ್ಥ. ಗುರುಗಳಾದ್ರೆ ಹೆಂಗಿರ್ಬೇಕಂದ್ರೆ ಅವ್ನಿಗೆ ಕೋಪ ಇಷ್ಟ ಆಗಬಾರ್ದು, ಬೈಬಾರ್ದು, ಊಟ ಮಾಡಿ. ನಮಗೆ ಕೋಪ ಬಂದೇ ಬರುತ್ತೆ. ಯಾಕಂದ್ರೆ ನೀವು 1 ಗಂಟೆ 1 ಹೆಂಡತಿಗೆ ಡೈವರ್ಸ್ ಕೊಡ್ಕೊಂತೀರಿ. ಒಂದು ಮಗುನ ಆಡ್ಸಕ್ಕಾಗಲ್ಲ, ಅಷ್ಟಿಗೆ ಕಳಿಸ್ತೀವಿ. ನಾವು ಸಾವಿರಾರು ಜನ ನೋಡುವಾಗ ಒಬ್ರು ಬೈದು ಬಿಡ್ತೀವಿ. ಬೈದ ತಕ್ಷಣ ಏನಾಗ್ಬಿಡುತ್ತೆ, ನಮಗೆ ಮೊದಲು ಬೈತೀವಿ, ಆಮೇಲೆ ಅನ್ಸುತ್ತೆ ಪಾಪ ಬೈದ್ಬಿಟ್ನಲ್ಲ, ಅವ್ರು ನಾವು ಅನ್ನ ತಿಂತೀವಲ್ಲ ಅಂತ ಅನ್ಸುತ್ತೆ. ಪಾಡಿಗೆ ಬೈದ ತಕ್ಷಣ ಇನ್ಕೆಲ್ದ್ರೆ ಏನು ಮಾಡ್ತಾರೆ, ಬೈಯಂದು ತಾಳೆ ರಪ್ಪ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸಾವಿರಾರು ಜನ ಮೇಂಟೈನ್ ಮಾಡ್ತಾರೆ, ಸ್ವಂತ ಜಾಗ, ಸ್ವಂತ ಮನೆ, ಹೆಂಗ್ ಸೇವ್ ಮಾಡ್ತಾರೆ. ಯಾವುದೇ ನಮ್ಮ ಹುಡುಗ ಇಂಟರ್ವ್ಯೂ ಕೇಳ್ತಾ ಇದ್ದ, ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ನ ಬರೀ ಕೈಲಿ ಮುಡ್ತೀವಿ, ಹೆಂಗ್ ಮುಡ್ತಾರೆ, ಏನಿರ್ಬೋದು ನೋಡಲ್ಲ. ರಪ್ಪ ಅಂತ ಗಂಡ ಹೆಂಡತಿ ಹೋಗೋದು, ಕಂಪ್ಲೇಂಟ್ ಕೊಡೋದು, ಏನು ಅನ್ನಂಗಿಲ್ಲ. ನೀವೇನು ಮತ್ತೇನು ಗೊತ್ತಾ, ಕಂಪ್ಲೇಂಟ್ ಕೊಡೋಲ್ಲ. ಅವ್ರು ತಪ್ಪು ಮಾಡಿದ್ದೇನು ಹೇಳೋದೇ ಇಲ್ಲ. ಅವ್ರಲ್ಲಿ ಏನು ತಪ್ಪು ಮಾಡ್ತಾರೆ ಕ್ಷೇತ್ರದಲ್ಲಿ. ನಮ್ಮ ಇಡೀ ಮಕ್ಕಳು ಕಸ ಬಿಡ್ತೀವಿ, ನಮ್ಮ ಫ್ಯಾಮಿಲಿಗೆ. ನಮ್ಮ ಅಪ್ಸರ ಡೈಪರ್ ಆಯ್ತಾನೆ, ಕಸ ಬಿಡ್ತಾನೆ, ನೋಡಿರ್ಬೇಕು. ನಮ್ಮ ಅಮ್ಮನ ತಾಯಿನೇ ಕಸ ಬಿಡ್ತಾರೆ, ಮಕ್ಕಳು ನಾವೆಲ್ಲ ಡೈಪರ್ ಆಯ್ತಾನೆ. ನಾವಲ್ಲಿ ಏನು ಮಾಡಿದ್ವಿ ಹೇಳಿ? ನೀವು ಕಂಪ್ಲೇಂಟ್ ಕೊಡೋಕೆ ಮುಂಚೆ ನೀವೇನು ಮಾಡಿದ್ರಿ ಅಂತ ಕಂಪ್ಲೇಂಟ್ ಹಂಗೆ ಕೊಡಿ. ಇವ್ರು ಬೈತಾರೆ ಕಂಪ್ಲೇಂಟ್ ಕೊಡೋ ಮೊದಲಿಗೆ ನೀವು ಏನು ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟು ನೋಡ್ತೀನಿ. ಬರ್ಸಾಗಿ ನೋಡೋಣ. ಸುತ್ತ ದೇವಸ್ಥಾನ ಇದೆ, ಏನು ಮಾಡಿ ಹೆಣ್ಮಕ್ಳು ಬಂದಿದ್ರು ಒಳಗಡೆ ಗಲೀಜು ಮಾಡ್ತಾರೆ. ನಮ್ಮ ಭಯಂಗಿಲ್ವಾ? ನಮ್ಮ ಮನೆಯಲ್ಲಿ ಬರಲಿ ಅಲ್ಲ, ಮನೆ ಕಾಣುತ್ತಪ್ಪ, ನಾವು ಅನ್ನ ತಿಂತೀವಿ. ನಾವು ಹೇಳೋದು ಇಷ್ಟೇ, ಕಂಪ್ಲೇಂಟ್ ಕೊಡಿ, ಪರವಾಗಿಲ್ಲ. ಕಂಪ್ಲೇಂಟ್ ಕೊಡೋ ಮುಂಚೆ ನೀವು ಏನು